ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಹಾಯ್, ನನ್ನ ಹೆಸರು ಸುನಿಲ್ ಅಂತ. ನಾನು ಮೂಲತಃ ಮಂಗಳೂರು. ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಕಲ್ತಿರುವಂಥ ಸಂಗೀತದ ಪಾಠದ ಇನ್ನೊಬ್ಬರಿಗೆ ಕಲಿಸಬೇಕು, ನನ್ನಲ್ಲಿರುವಂಥ ಜ್ಞಾನನ 4 ಜನರಿಗೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪದ ಮುಖಾಂತರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಚಾಲನೆ ಮಾಡಿದ್ದೀನಿ. ಸೊ ಹಾಡುಗಾರಿಕೆ ಬೇರೆ, ಬಟ್ ನಮಗೆ ಮೂಲ ಒಂದು ಬೇಸಿಕ್ಕಾಗಿ ಗೊತ್ತಿರಬೇಕಾಗಿರುವಂಥದ್ದು ಸಂಗೀತದಲ್ಲಿರುವಂಥದ್ದು ಎಡೆಯಲು ಸ್ವರಗಳು. ಸೊ ಮೊದಲನೇದಾಗಿ ಸ ರೇ ಗ ಮ ಪ ದ ನಿ ಸ ನಿ ದ ಪ ಮ ಗ ರೇ ಸ. ಆ್ಯಕ್ಚುಲಿ ಬಿಗಿನರ್ಸಿಗೆ ಯಾವುದು ಕಲಿಸ್ಬೇಕು ಅದನ್ನು ನಾನು ಬಿಗಿನಿಂಗಲ್ಲಿ ಕಲಿಸ್ತೇನೆ ನಾನು. ಓಕೆ, ಜಂಟಿ ವರಸೆ, ಆರೋಹಣ ಅವರೋಹಣ ಖಂಡಿತ ಮುಂದಿನ ಒಂದು ಸೆಷನಲ್ಲಿ, ಮುಂದಿನ ವೀಡಿಯೋಸಲ್ಲಿ ನಾನು ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇವಾಗ ನಾವು ಏನು ಕಲಿಬೇಕು ಬಿಗಿನರ್ಸ್ ಆಗಿ? ಹಾಡುಗಾರಿಕೆ ಬೇರೆ. ಅದಕ್ಕಿಂತ ಮೊದಲು ಆ ಕಂಠಶುದ್ಧಿ ಅಥವಾ ಈ ಸಂಗೀತದ ಒಂದು ಜ್ಞಾನ ಇರಬೇಕು. ಅದು ಎಲ್ಲಿಂದ ಬರುತ್ತೆ? ಇದೇ ಸ್ವರಗಳಿಂದ ಬರುವಂಥದ್ದು. ಸೊ ಸ್ವರ ಯಾವ ರೀತಿ ಅಭ್ಯಾಸ ಮಾಡ್ಕೋಬೇಕು? ಅಭ್ಯಾಸ ಏನಕ್ಕೆ ಮಾಡಬೇಕು? ಸಂಗೀತನ ಮೊದಲು ನಮ್ಮ ಶ್ರುತಿ ಶುದ್ಧ ಆಗೋಕ್ಕೆ ತಾಳ, ಅದಾದ ನಂತರ ನಮ್ಮ ಈ ಥ್ರೋಟ್ ಏನಿದೆ ಆ ಒಂದು ಮಸಲ್ಸ್ನ ಸೆಟ್ ಮಾಡುತ್ತೆ ಸಂಗೀತದ ಒಂದು ಅಭ್ಯಾಸ. ಸೊ ಅದರಲ್ಲಿ ರಿವರ್ಬು, ಹಮ್ಮಿಂಗ್, ವಿಬ್ರೋಟು ಅದರ ಬಗ್ಗೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಬಗ್ಗೆ ನಾನು ಹೇಳ್ಕೊಡ್ತೀನಿ, ಪ್ಲೀಸ್. ಸೊ ಮೊದಲನೇ ಒಂದು ಸ್ವರ ಆಗಿರುವಂತಹ ಸ. ಈ ಸ ಅನ್ನೋದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಮೊದಲು ಡೀಪಾಗಿ ಒಂದು ಇನ್ಹೇಲ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿದ ನಂತರ ಸಿಂಪಲ್ ಸಾ ಬೇಡ, ಸಾ ಬೇಡ, ಸಾ ಏನು ಕಿರ್ಚಾಡಬೇಕು ಅಂತ ಏನಿಲ್ಲ ಪ್ರಾಕ್ಟೀಸ್ ಮಾಡುವಾಗ. ಓಕೆ, ಸೊ ಇವಾಗ ಸಾ ಪ್ರಾಕ್ಟೀಸ್ ಮಾಡುವ. ಓಕೆ, ಸಾ ಸಾ ಈ ಸಾ ಅನ್ನೋದು ಕರೆಕ್ಟ್ ನಿಮಗೆ ಸೆಟ್ ಆದರೆ ಬಾಕಿ ಉಳಿದಿರುವಂತಹ ಸ್ವರಗಳು ಕೂಡ ಸೆಟ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ. ಸಾ ಅನ್ನೋದು ಸೆಟ್ ಆಗಬೇಕು. ಅದು ಯಾವ ರೀತಿ ಆ ಒಂದು ಕಲಿಕೆನ ಮಾಡಬೇಕು, ಆ ಬೇಸಲ್ಲೇ ಮಾಡಬೇಕು. ಸಿಂಪಲ್ ಇಷ್ಟೇ. ಬರೋ ಸ್ಟ್ರೆಸ್ ಮಾಡಿ ಎಲ್ಲ ಮಾಡುವಂಥದ್ದಲ್ಲ, ಸಿಂಪಲ್ ಮಗು ಥರ ಕಲಿಬೇಕು ಸಂಗೀತನ. ಸಾ ರೇ ಗ ಮಾ ಈ ಥರ ನೀವು ಕಲಿತಾ ಒಂದೇ ಸ್ವರನ ಈಸಿಯಾಗಿ ಸಿಂಪಲಾಗಿ ಕಲಿತಾ ಹೋಗಬೇಕು. ಅದಾದ ನಂತರ ನಿಮ್ಮ ಮುಂದಿನ ಒಂದು ಅಪ್ಗ್ರೇಡ್ ಯಾವ ರೀತಿ ಮಾಡಬೇಕು, ಕಲಿಕೆನ ಯಾವ ರೀತಿ ಅಪ್ಡೇಟ್ ಅಂದರೆ ಅಪ್ಡೇಷನ್, ಆರೋಹಣ ಅವರೋಹಣ ಹರ್ಕದ ನಂತರ ಸಿಕ್ಕಾಪಟ್ಟಿದೆ. ಇವಾಗ ಹಮ್ಮಿಂಗ್, ವಿಬ್ರಾಟೋ, ಒಂದು ಸಂಗೀತದ ನಂತರದ ಒಂದು ಏನೋ ಈ ಹಾಡುಗಾರಿಕೆಯಲ್ಲಿ ಏನೆಲ್ಲ ಬೇಕು, ಇನ್ನು ಕ್ಯಾಲ್ಕುಲೇಷನ್ ಆಗಿ ಯಾವ ರೀತಿ ಹಾಡಬೇಕು, ಹಾಡಲ್ಲಿ ಏನಿರಬೇಕು, ಫೀಲಿಂಗ್ ಅನ್ನೋದೇನು, ಅದ್ರ ಬಗ್ಗೆ ಕೂಡ ಖಂಡಿತ ಮುಂದಿನ ಒಂದು ಸೆಷನಲ್ಲಿ ನಿಮಗೆ ಕೇಳೋಕ್ಕೆ ಸಿಗುತ್ತೆ ನನ್ನ ಕಡೆಯಿಂದ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಕ್ಕಂದರೆ ಈ ಸಂಗೀತ ಕಲಿಯೋರಿಗೆ ಕೂಡ ಈಸಿ ಆಗ್ಬೋದು, ಅಥವಾ ಹಾಡುಗಾರಿಕೆಯಲ್ಲಿ ಅಭಿರುಚಿ ಇರುವವರು, ಹವ್ಯಾಸ ಸಂಗೀತಗಾರರು ಕೂಡ ಒಂದು ಈಸಿ ಆಗ್ಬೋದು. ಸೊ ನಾನು ಕಲ್ತಿರೋದನ್ನು ಕಲಿಸ್ತಿದ್ದೇನೆ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.